ಕನಕ ಜಯಂತ್ಯೋತ್ಸವದ ಪ್ರಯುಕ್ತ ಹೊಸದುರ್ಗ ತಾಲೂಕಿನ ಕೆಲ್ಲೋಡು ಗ್ರಾಮದಲ್ಲಿ ಸಿರಿಧಾನ್ಯ ಮೇಳ ಕುರಿತು ಜಾಥಾ ನಡೆಸಲಾಗಿದ್ದು, ಈ ಒಂದು ಜಾಥಾದಲ್ಲಿ ವೀರಗಾಸೆ ಸೇರಿದಂತೆ ವಿವಿಧ ಜನಪದ ಕಲೆಗಳನ್ನು ನಡೆಸಲಾಗಿದೆ. ಇನ್ನು ಈ ಮೇಳದ ಅಂಗವಾಗಿ ಕೃಷಿ, ತೋಟಗಾರಿಕೆ, ಪಶುಸಂಗೋಪನೆ, ಆರೋಗ್ಯ ಸೇರಿದಂತೆ ವಿವಿಧ ಇಲಾಖೆಗಳು ವಸ್ತು ಪ್ರದರ್ಶನವನ್ನ ಮಾಡಿದ್ದಾರೆ. ಹೌದು ವೀಕ್ಷಕರೇ, ಹೊಸದುರ್ಗ ತಾಲೂಕಿನ ಕೆಲ್ಲೋಡು ಮಠದ ಆವರಣದಲ್ಲಿ ಕನಕ ಗುರುಪೀಠ ಹಾಗೂ ಕೃಷಿ ಇಲಾಖೆ, ತಾಲೂಕು ಕೃಷಿಕ ಸಮಾಜ, ಬಬ್ಬೂರು ಕೃಷಿ ವಿಜ್ಞಾನ ಕೇಂದ್ರ ಇವರ ಒಂದು ಸಂಯುಕ್ತಾಶ್ರಯದಲ್ಲಿ ಆಯೋಜಿಸಿದ್ದ ಸಿರಿಧಾನ್ಯ ಸಿರಿ ವಿಚಾರಣಾ ಸಂಕಿರಣ ಎಂಬ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿ ಮಾತನಾಡಿದ ಕನಕ ಗುರುಪೀಠದ ಶ್ರೀ ಈಶ್ವರಾನಂದಪುರಿ ಸ್ವಾಮೀಜಿಗಳು ಮಾತನಾಡಿದ್ದು, ಪೌಷ್ಟಿಕ ಉಳ್ಳ ಸಿರಿಧಾನ್ಯಗಳು ನಮ್ಮ ಆಹಾರದ ಪದ್ಧತಿಯಲ್ಲಿ ಅಳವಡಿಸಿಕೊಳ್ಳಬೇಕು. ರೈತರು ತಾವು ಸಿರಿಧಾನ್ಯ ಬಳಸುವುದರ ಜೊತೆಗೆ ಆರ್ಥಿಕವಾಗಿ ಬೆಳೆಯಲು ಮಾರುಕಟ್ಟೆ ಕೌಶಲ್ಯವನ್ನ ಬೆಳೆಸಿಕೊಳ್ಳಬೇಕೆಂದು ಈ ಸಂದರ್ಭದಲ್ಲಿ ತಿಳಿಸಿದ್ದಾರೆ. ಕೇಂದ್ರ ಸರ್ಕಾರ 2,000 ರೈತರಿಗೆ ಕೊಡ್ತಾ ಇದೆ. ಅಂತ ರೈತರಿಗೆ ಬ್ಯಾಂಕಿಗೆ ಮತ್ತು ಲೋನ್ ಕೊಡೋಕ್ಕೆ ಅವರು ಸಾಲ ಕೊಡ್ಸೋಕ್ಕೆ ವ್ಯವಸ್ಥೆ ಇದೆ. ನಾಳೆ ಅಕಸ್ಮಾತ್ ಗೌರ್ಮೆಂಟ್ ಚೇಂಜ್ ಆಗಿದ್ರೆ ನಿಂತೋಗ್ಬಿಡುತ್ತೆ. ಇದು ರೆಗ್ಯುಲರ್ ಲೋನ್ ಕೊಡೋಕ್ಕೆ ಶುರು ಮಾಡ್ಬೋದು. ಓಕೆ ಮೇಡಮ್, ನಾರ್ಮಲ್ ಇದೆ. ಇಡೀ ತಾಲೂಕು ಊಟ ಮಾಡಿದ್ರೆ ಮತ್ತೆ ಕಡಿಸಿದ್ರೆ ಆಗಿದ್ರಲ್ಲ ಟೇಪೇ ಓದ್ಬಿಡ್ತಾರೆ. ಆ ಪೈಪ್ ಇಷ್ಟು ತಗೋಬೇಕು ಆ ಕಡೆ ಕಡೆ
ಈ ಕಡೆ ಬಾ. ಇವು ಸ್ಲೋಗನ್ ಬ್ಯಾಗ್ ತೆಗಿದೆ. ಅದು ಯಾರು ಬ್ಯಾಗು? ಬ್ಯಾಗ್ ಕೆಳಗೆ ಅದು ಯಾರು? ಏನು ಮೇಡಮ್? ನಾನು ಪಡ್ಡು ಕೀಲ್ಸ್ ಅಂತವಲ್ಲ. ಬಳಿಕ ಮಾತನಾಡಿದ ಶಾಸಕ ಬಿಜಿ ಗೋವಿಂದಪ್ಪ, ಇತ್ತೀಚಿನ ದಿನಗಳಲ್ಲಿ ಕೃಷಿ ಕ್ಷೇತ್ರದಲ್ಲಿ ಬರುತ್ತಿರುವ ರೋಗ ಬಾಧೆಗಳ ಕುರಿತು ರೈತರಿಗೆ ಬೇಕಾದ ಸಮಗ್ರ ಮಾಹಿತಿಯನ್ನ ಕುರಿತಂತೆ ತರಬೇತಿ ನೀಡಲು ಇಂತಹ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತದೆ. ಆದರೆ ಇಂತಹ ಕಾರ್ಯಕ್ರಮಗಳಿಗೆ ಹೆಚ್ಚು ರೈತರು ಭಾಗಿಯಾಗ್ತಿಲ್ಲ ಎಂದು ಬೇಸರವನ್ನ ವ್ಯಕ್ತಪಡಿಸಿದರು. ಇನ್ನು ಸಿರಿಧಾನ್ಯಗಳಲ್ಲಿ ಪೌಷ್ಟಿಕ ಆಹಾರ ಇದೆ. ತಾಲೂಕಿನಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಸಿರಿಧಾನ್ಯಗಳನ್ನ ಈಗಾಗಲೇ ಬೆಳೆಯಲಾಗುತ್ತಿದೆ. ಹೊರ ರಾಜ್ಯಗಳಲ್ಲಿಯೂ ಕೂಡ ಸಿರಿಧಾನ್ಯಗಳಿಗೆ ಸಾಕಷ್ಟು ಬೇಡಿಕೆ ಎಂದು ಈ ಸಂದರ್ಭದಲ್ಲಿ ತಿಳಿಸಿದ್ದಾರೆ. ಇವತ್ತು ಹೊಸನಗರ ತಾಲೂಕಿನ ತೆಂಗಿನ ತೋಟ ಸರ್ವನಾಶ ಆಗ್ತಾ ಇದೆ. ಅದ್ರ ಬಗ್ಗೆ ಯಾರಿಗೂ ಕಾಳಜಿ ಇಲ್ಲ. ತೆಂಗಿನ ತೋಟ ಬೆಳೆಗಾರರಿಗೆ ಕಾಳಜಿ ಇಲ್ಲ. ಇನ್ನು ಇಲಾಖೆಗೆ ಬಂದು ಏನ್ ಮಾಡ್ತಾರೆ? ನಮ್ಮ ತೋಟಕ್ಕೆ ರೋಗ ಬಿದ್ದಿದೆ ಇಷ್ಟೊತ್ತಿಗೆ ಏನೇನಾದ್ರೂ ಕಾರ್ಯಕ್ರಮ ಹಮ್ಮಿಕೊಂಡು ಮುಂದೆ ಬರ್ಬೇಕಾಗಿತ್ತು. ಆ ತೋಟ ಒಣಗೋದು ಯಾರಾದ್ರೂ ಮುಂದೆ ಬರ್ತಿಲ್ಲ. ನಮ್ಮ ತೋಟ ಒಣಗ್ತಾ ಇದೆ, ವಿಶೇಷ ಕಾರ್ಯಕ್ರಮ ಹಮ್ಮಿಕೊಳ್ರಿ, ಇದ್ರ ಜವಾಬ್ದಾರಿ ತಗೊಳ್ರಿ, ಇದ್ರಿಗೆ ಏನಾದ್ರು ಒಂದು ಕಾರ್ಯಕ್ರಮ ರೂಪಿಸ್ರಿ, ಸರ್ಕಾರಕ್ಕೆ ತಿಳಿಸ್ರಿ, ಇಲಾಖೆ ಅಧಿಕಾರಿಗಳಿಗೆ ತಿಳಿಸ್ರಿ ಅಂತ ಹೇಳ್ತಾರೆ. ರೈತರು ಮುಂದೆ ಬರ್ತಾ ಇಲ್ಲ. ಸ್ವಲ್ಪ ಅರ್ಥವಾಗಿ ಹೇಳಿ. ರೈತರು ದಿವಸ ಬೆಳಗ್ಗೆ ನಿಮ್ಮ ತೋಟಗಳಲ್ಲಿ ಇರ್ತಾರೆ. ರೈತರು ಕರ್ಕೊಂಡು ಹೋಗಿ ರೋಗ ನಿಯಂತ್ರಣ ಮಾಡ್ಲಿಕ್ಕೆ ಏನ್ ಮಾಡ್ಬೇಕು ಅಂತ ಹೇಳಿ ನೀವು ರೋಗ ನಿಯಂತ್ರಣ ಮಾಡ್ಕೊಂಡು ಹೋದ್ರೆ ಹೊಸನಗರ ತಾಲೂಕಿನಲ್ಲಿ ಒಂದು ತೆಂಗಿನ ಮರ ಉಳ್ಕೊಳ್ಳೋದಿಲ್ಲ. ಅಷ್ಟು ಬೇಗ ಚಪ್ಪಳೆ ತಕ್ಕೊಂಡು ಪ್ರಯತ್ನ, ಅಷ್ಟು ವೇಗವಾಗಿ ರೋಗ ಹರಡ್ತಾ ಇದೆ. ಆ ರೋಗ ಹರಡ್ತಕ್ಕಂಥ ರೂಪುರೇಷೆಗಳನ್ನ ಸಂಪೂರ್ಣವಾಗಿ ಸೆರೆ ಹಿಡಿದು ತಂದಿಟ್ಟಿದ್ದಾರೆ. ಅದನ್ನ ನಿಯಂತ್ರಣ ಮಾಡ್ಲಿಕ್ಕೆ ಏನ್ ಮಾಡಬೇಕು? ರೋಗ ಯಾವ ರೀತಿ ಉತ್ಪತ್ತಿ ಆಗ್ತದೆ, ಅದು ಹುಳದಿಂದ ಉತ್ಪತ್ತಿ ಆಗ್ತದೆ, ಅದನ್ನ ಯಾವ ರೀತಿ ನಿಯಂತ್ರಣ ಮಾಡ್ಲಿಕ್ಕೆ ಕೂಡ ಔಷಧೋಪಚಾರಗಳನ್ನು ಇಟ್ಟಿದ್ದಾರೆ. ಇಷ್ಟೊತ್ತಿಗೆ ತೋಟಗಾರಿಕೆ ಇಲಾಖೆ ಬಗ್ಗೆ ಚೂಡಿಲ್ಬೇಕಾಗಿತ್ತು. ನಮ್ಮ ರೈತರು ಒಬ್ಬರೊಬ್ಬರು ಅಂತ ತಲೆ ಹಾಕೋದಿಲ್ಲ. ಬಹಳ ಹಿಂಸೆ ಮಾಡಿ ಕರ್ಕೊಂಡ್ಬಂದು ಕೀಟ ತಕ್ಕಲ್ಲ ರೋಗ ತಕ್ಕ ಕರ್ಕೊಂಡು ಬಾಂಡೆ ಹೇಳ್ಸಕ್ಕೆ ಹಿಂಸೆ ಮಾಡಿ ಕರ್ಕೊಂಡು ಕೂಡಿಸ್ಕೊ ಕೂಡ ಹಾಕ್ಬೇಕು. ಅದಕ್ಕೆಲ್ಲ ದುಡ್ಡು ಕೂಡ ಕರ್ಕೊಂಡು ಹೋಗ್ಬೇಕೆಲ್ಲ ಗೊತ್ತಿಲ್ಲ. ಇಲ್ಲಿ ತೆಗಿ ಮರಗಳೆಲ್ಲ ಒಳಗೆ ಹೋಗ್ತಿರ್ತಾರೆ. ರೋಗ ಬಿದ್ದಿದೆ, ಮೊದಲ ಗುಣ ಬಂದು ಪಾಠ ಕೇಳೋದು ಕಷ್ಟ ಐತೆ, ನಿಯಂತ್ರಣ ಮಾಡ್ಕೊಳ್ಳೋದು ಕಷ್ಟ ಐತೆ. ಯಾಕಂದ್ರೆ ನೀವು ನೀರಲ್ಲಿ ಪಾಠ ಎಬ್ಬಿಸಿರ್ಲಿಲ್ಲ. ಮಕ್ಕಳಲ್ಲಿ ಮಾತ್ರ ಯಾರ ತೋಟಕ್ಕೆ ಎಬ್ಬಿಸಿದ್ದಾರೆ. ಆ ತೋಟ ಎಬ್ಬಿಸಿರ್ತಕ್ಕಂಥ ಸಂಕಷ್ಟ ನಿಮಗೆ ಗೊತ್ತಿಲ್ಲ. ಈಗೇನ ತೆಗಿನ ಹಾಳ ಬಂದ್ರೆ ಈ ಪೀಠ ಬಿಡುದು ನಮ್ಮ ಅಪ್ಪನ ಒಂದು ಗಿಡ ಎಬ್ಬಿಸಕ್ಕಾಗಲ್ಲ. ಹೋಗ್ತಾ ಇಲ್ಲ. ಖಂಡಿತ ಹೇಳ್ತೀವಿ ಕೇಳ್ರಿ. ಒಂದು ಮರ ಎಬ್ಬಿಸ ಯೋಗ್ಯತೆ ಈಗಿನ ಯುವಕರಿಗಿಲ್ಲ. ಕೃಷಿ ಬಗ್ಗೆ ಅನುಭವ ಇಲ್ಲ, ಕೃಷಿ ಬಗ್ಗೆ ತಾಳ್ಮೆ ಇಲ್ಲ. ತೋಟಗಳಿಗೆ ನೀರು ಬಿಡ್ತಕ್ಕಂಥ ಕೆಲಸ ಮಾಡಲ್ಲ. ಅಪ್ಪ ಒಬ್ಬರು ದಮಯ್ಯ ಕಳಿಸ್ಬೇಕು ನೀರು ಬಿಡಕ್ಕೆ ಅಂತ ಒಂದು ಸಂದಿಗ್ಧತೆ ಬಂದಿದೆ. ಇಂಥ ಸಂದರ್ಭದಲ್ಲಿ ಇರ್ತಕ್ಕಂಥ ಕಾಲಮಾನಗಳಿಗೆ ಅನುಗುಣವಾಗಿ ನಿಮ್ಮ ಕುಟುಂಬದ ಜವಾಬ್ದಾರಿ ವಹಿಸಿ ನಿಮ್ಮ ಕುಟುಂಬದ ತೋಟಗಳಿಗೆ ಇರ್ತಕ್ಕಂಥ ರೋಗ ನಿಯಂತ್ರಣಕ್ಕೆ ಇವತ್ತು ಅನೇಕ ತಜ್ಞರು ಬಂದಿದ್ದಾರೆ. ಅವ್ರು ಹೇಳ್ತಕ್ಕಂಥ ವಿಷಯಗಳನ್ನು ಕುರಿತು ಕೂಲಂಕುಷ ತಿಳ್ಕೊಂಡು ತೋಟಗಾರಿಕೆ ಇಲಾಖೆ ಸಂಪರ್ಕ ಮಾಡಿ ಅವ್ರನ್ನ ಕರ್ಕೊಂಡೋಗಿ ನಿಮ್ಮ ತೋಟಗಳಲ್ಲಿ ಆಸಕ್ತಿ ತೋರಿಸಿ ರೋಗ ನಿಯಂತ್ರಣ ಮಾಡಿ ಏನ್ ಮಾಡ್ಬೇಕು ಅಂತೇಳಿ ಅವ್ರ ಹಿಂದೆ ಬೆನ್ನಹತ್ಕೊಂಡು ಕರ್ಕೊಂಡ ಕೆಲಸ ಮಾಡಿಸಬೇಕು. ಒಬ್ಬ ರೈತರು ತೋಟಗಾರಿಕೆ ಇಲಾಖೆಗಳು ಬೆನ್ನಹತ್ಕೊಂಡು ನಮ್ಮ ತೋಟಕ್ಕೆ ರೋಗ ಬಿದ್ದಿದೆ ಬಂದಿರ್ತೇಳಿ ಕಾರ್ಯ ತಾತ್ವಿಕನೇ ಇಲ್ಲ. ರಸ್ತೆ ಹೋಗ್ತಾ ನೋಡಿದ ತೋಟಗಳೆಲ್ಲ ಹಾಳಾಗಿ ಬಂದಿದೆ, ಬಟ್ಟೆ ಉಳಿತಿದೆ.
ಏನೋ ಪ್ರಯೋಜನ ಮಾಡ್ಕೊಳ್ಳಿ ಗುರುಗಳು ಇವತ್ತು ಇಂಥ ಎಲ್ಲ ತಕ್ಕನ್ನ ಕರೆಸಿ ನಿಮಗೊಂದು ತರಬೇತಿ ಕೊಡ್ಲಿಕ್ಕೆ ಹೊರಟಿದ್ದಾರೆ. ನೀವೆಲ್ಲರೂ ಕೂಡ ಕೊನೆಯವರೆಗೂ ಕೂತು ಇರೋವರೆಗೂ ಕೂತು ಕೇಳಿ ತಿಳ್ಕೊಂಡು ಇದನ್ನು ನಿಮ್ಮೂರು ಹೇಳಿ 10 ಜನ ಇದ್ದಿದ್ರೆ 20 ಜನ ಕೇಳಿ 20 40 ಜನ ಕೇಳಿ ಆ ಕೆಲಸ ಮಾಡಿ. ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕ ಮಂಜುನಾಥ್ ಮಾತನಾಡಿ, ಜನರು ಸೇವಿಸುವ ಆಹಾರ ಮತ್ತು ಜೀವನ ಶೈಲಿ ಬದಲಾಗಿದೆ. ಸಿರಿಧಾನ್ಯಗಳಿಂದ ಪೌಷ್ಟಿಕತೆಯನ್ನ ಜನರಲ್ಲಿ ಮರುಸೃಷ್ಟಿಸಬಹುದೆಂಬ ಉದ್ದೇಶದಿಂದ ಸರ್ಕಾರ ಸಿರಿಧಾನ್ಯ ಬೆಳೆಗೆ ಹೆಚ್ಚಿನ ಪ್ರೋತ್ಸಾಹವನ್ನ ನೀಡುತ್ತಾ ಇದೆ. ಹೊಸದುರ್ಗ ತಾಲೂಕಿನಲ್ಲಿ 18,000 ಹೆಕ್ಟೇರ್ಗೂ ಹೆಚ್ಚು ಪ್ರದೇಶಗಳಲ್ಲಿ ಸಿರಿಧಾನ್ಯ ಬೆಳೆಯಲಾಗುತ್ತಿದೆ. ಹೊರ ರಾಜ್ಯಗಳಿಗೆ ತಾಲೂಕಿನಿಂದ ಸಿರಿಧಾನ್ಯಗಳನ್ನ ರಫ್ತು ಮಾಡಲಾಗುತ್ತಿದೆ ಎಂದು ಈ ಸಂದರ್ಭದಲ್ಲಿ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ವಿಶೇಷವಾಗಿ ನಮ್ಮ ಹೊಸದುರ್ಗ ತಾಲೂಕಿನಲ್ಲಿ 18,000 ಹೆಕ್ಟೇರ್ ಪ್ರದೇಶಕ್ಕಿಂತ ಹೆಚ್ಚಿನ ಭಾಗದಲ್ಲಿ ಇವತ್ತು ನಾವು ಸಿರಿಧಾನ್ಯಗಳನ್ನ ಬೆಳೀತಾ ಇದ್ದೇವೆ. ಇದು ನಮ್ಮ ಕರ್ನಾಟಕ ರಾಜ್ಯದ ಸಿರಿಧಾನ್ಯಗಳ ಕಣಜವಾಗಿ ಬೆಳೀತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ವಾರ್ಷಿಕವಾಗಿ ಇಲ್ಲಿಂದ ಸುಮಾರು 250 ಕೋಟಿಯಿಂದ 300 ಕೋಟಿ ರೂಪಾಯಿ ಮೌಲ್ಯದ ಸಿರಿಧಾನ್ಯಗಳನ್ನ ನಾವು ನಮ್ಮ ರಾಜ್ಯದ ಭಾಗಗಳಿಗೂ ಹೊರ ರಾಜ್ಯಗಳಿಗೂ ಸಹ ಇವತ್ತು ಕಳಿಸ್ತಕ್ಕಂಥ ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ. ಇಂಥ ಸಿರಿಧಾನ್ಯಗಳನ್ನ ಕೇವಲ ನಾವು ಬೆಳೆದು ಬೇರೆಯವರಿಗೆ ಮಾರಾಟ ಮಾಡ್ತಕ್ಕಂಥದ್ದು ಅಷ್ಟೇ ನಮ್ಮ ಧ್ಯೇಯ ಆಗಿರಬಾರ್ದು. ಇದನ್ನ ನಾವು ಸಹ ತಿಂತಕ್ಕಂಥದ್ದಾಗಬೇಕು, ನಮ್ಮ ಮಕ್ಕಳಿಗೂ ಸಹ ತಿನ್ನಿಸ್ತಕ್ಕಂಥದ್ದಾಗಬೇಕು. ನಮ್ಮ ಆರೋಗ್ಯ ಸಮೃದ್ಧಿಗಾಗಿ ಇದನ್ನ ಸವಿಯುವಂಥದ್ದಾಗಬೇಕು. ತನ್ಮೂಲಕ ನಾವು ಬೇರೆಯವರಿಗೂ ಸಹ ಬೇರೆ ಜಿಲ್ಲೆಗಳು ಮತ್ತು ಬೇರೆ ರಾಜ್ಯಗಳಿಗೂ ಸಹ ಕೊಡ್ತಕ್ಕಂಥ ಕೆಲಸಗಳನ್ನ ನಾವು ಮಾಡ್ತಕ್ಕಂಥ ಪ್ರಯತ್ನಗಳನ್ನ ಮಾಡಬೇಕಾಗಿದೆ. ಇವತ್ತು ಸುಮಾರು 40 ಕೋಟಿ ರೂಪಾಯಿಯನ್ನ ಏನ್ ನಮ್ಮ ರೈತರಿಗೆ ಯಾರ್ಯಾರು ರೈತರು ಬೆಳೀತಾ ಇದ್ದಾರೆ ಅವ್ರಿಗೆ ಪ್ರತಿ ವರ್ಷ ಒಂದೊಂದು ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆದಿರ್ತಕ್ಕಂಥ ರೈತರಿಗೆ 10,000 ರೂಪಾಯಿಯಂತೆ ಕಳೆದ ಸಾಲಿನಲ್ಲಿ 32,660 ಜನಕ್ಕೂ ಹೆಚ್ಚಿನ ರೈತರಿಗೆ 21 ಕೋಟಿ ರೂಪಾಯಿಯನ್ನು ಪ್ರೋತ್ಸಾಹಧನವಾಗಿ ನಮ್ಮ ಸಿರಿಧಾನ್ಯ ರೈತರಿಗೆ ಕೊಟ್ಟಿರ್ತಕ್ಕಂಥದ್ದು ಸಹ ಇದೆ. ವಿಶೇಷವಾಗಿ ಇನ್ನೂ ಸಹ ಹೆಚ್ಚಿನ ಪ್ರಮಾಣದಲ್ಲಿ ಇದನ್ನ ಮೌಲ್ಯವರ್ಧನೆ ಆಗಬೇಕು ಅಂತ ಹೇಳ್ಬಿಟ್ಟು ನಮ್ಮ ಹೊಸದುರ್ಗ ತಾಲೂಕಿನಲ್ಲಿ ಸುಮಾರು 4 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸಂಸ್ಕರಣಾ ಕೇಂದ್ರವನ್ನು ಸಹ ಇಲ್ಲಿ ಪ್ರಾರಂಭ ಮಾಡತಕ್ಕಂಥ ಪ್ರಯತ್ನಗಳನ್ನು ಸಹ ಮುಂದಿನ ದಿನಗಳಲ್ಲಿ ಆಗ್ತಕ್ಕಂಥದ್ದಿದೆ. ಹಾಗಾಗಿ ನಮ್ಮ ರೈತರು ಸಿರಿಧಾನ್ಯಗಳಿಗೆ ಸಂಬಂಧಪಟ್ಟ ಹಾಗೆ ಇಲ್ಲೇ ಪ್ರೈಮರಿ ಪ್ರೊಸೆಸಿಂಗ್ ಆಗ್ತಕ್ಕಂಥದ್ರಿಂದ ಇನ್ನೂ ಹೆಚ್ಚಿನ ಮೌಲ್ಯ ಇದಕ್ಕೆ ಸಿಗ್ತಕ್ಕಂಥ ಕೆಲಸಗಳನ್ನು ಮುಂದಿನ ದಿನಗಳಲ್ಲಿ ಆಗ್ತವೆ. ಅದರ ಒಟ್ಟಿಗೆ ಈ ಸಿರಿಧಾನ್ಯ ಬೆಳೀತಕ್ಕಂಥ ರೈತರಲ್ಲಿ ತಳಿಯ ಬಗ್ಗೆ ಆಗ್ಬೋದು, ಬೆಳೆ ನಿರ್ವಹಣೆ ಬಗ್ಗೆ ಆಗ್ಬೋದು, ಮಣ್ಣಿನ ಸತ್ವ ಹೆಚ್ಚಿಸ್ತಕ್ಕಂಥದಕ್ಕೆ ಆಗ್ಬೋದು, ಅಥವಾ ಇನ್ನಿತರೆ ಸಮಸ್ಯೆಗಳಿದ್ರೆ ನಮ್ಮ ವಿಜ್ಞಾನಿಗಳನ್ನು ಸಹ ಇವತ್ತು ಬಂದಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ನಿಮ್ಮ ಏನಾದರೂ ಸಮಸ್ಯೆಗಳೇನಾದ್ರು ಇದ್ರೆ, ಬೆಳೆ ನಿರ್ವಹಣೆಗೆ ಸಂಬಂಧಿಸಿದ ಸಮಸ್ಯೆಗಳಿದ್ರೆ ತಾವು ಬಹುಶಃ ತಾಂತ್ರಿಕ ಕಾರ್ಯಾಗಾರ ನಡೆಯುವಂಥ ಸಂದರ್ಭದಲ್ಲಿ ಅದರ ಮಾಹಿತಿಯನ್ನು ಪಡಿಬೇಕು ಅಂತ ಹೇಳ್ಬಿಟ್ಟು ನಾನು ತಮ್ಮಲ್ಲಿ ಕೇಳ್ಕೊಳ್ತೇನೆ. ಒಟ್ಟಾರೆಯಾಗಿ ಈಗ ಸಿರಿಧಾನ್ಯಗಳ ಕಣಜವಾಗಿ ನಮ್ಮ ಹೊಸದುರ್ಗ ತಾಲೂಕು ರಾಜ್ಯ ಮಟ್ಟ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಗುರುತಿಸ್ತಾ ಇರ್ತಕ್ಕಂಥದ್ದು ನಮ್ಮ ಎಲ್ಲರ ಹೆಮ್ಮೆಯಾಗಿದೆ ಅಂತೇಳಿ ಹೇಳ್ತಾ, ಇನ್ನು ರಾಜ್ಯ ಮಟ್ಟದ ಸಂಪನ್ಮೂಲ ವ್ಯಕ್ತಿ ಯೋಗೇಶ್ ಅಪ್ಪಜ್ಜಿಯ ಮಾತನಾಡಿ, ಸಿರಿಧಾನ್ಯಗಳಿಗೆ ಮಾರುಕಟ್ಟೆಯಲ್ಲಿ ದೊಡ್ಡ ಅವಕಾಶವಿದೆ. ಅವುಗಳನ್ನ ಕಾರ್ಪೊರೇಟ್ ಕಂಪನಿಗಳು ಬಳಸಿಕೊಂಡು ಶ್ರೀಮಂತರಾಗ್ತಿದ್ದಾರೆ. ಕಷ್ಟಪಟ್ಟು ಬೆವರು ಸುರಿಸಿ ಬೆಳೆಯುವ ರೈತ ಇನ್ನು ಬಡವರಾಗಿಯೇ ಉಳಿದುಕೊಳ್ಳುತ್ತಿದ್ದಾರೆ. ರೈತರು ನೀವು ಉತ್ಪಾದಿಸುವ ಸಿರಿಧಾನ್ಯಗಳಿಗೆ ನೀವೇ ಬ್ರಾಂಡ್ ಸೃಷ್ಟಿಸಿ ಮಾರಾಟ ಮಾಡಬೇಕೆಂದು ಈ ಸಂದರ್ಭದಲ್ಲಿ ಸಲಹೆಯನ್ನ ನೀಡಿದ್ದಾರೆ. ಕೇವಲ ಉತ್ಪಾದನೆಯಲ್ಲಿ ಗೆದ್ರೆ ಸಾಲದು, ನಾವು ಮಾರುಕಟ್ಟೆಯಲ್ಲಿ ಗೆಲ್ಲಬೇಕು. ಬಹುಶಃ ಅರ್ಥ ಆಗಿದೆ ಅಂತ ಭಾವಿಸ್ತೇನೆ. ಉತ್ಪಾದನೆಯಲ್ಲಿ ಗೆದ್ರೆ ನಮ್ಗೇನು ಉಪಯೋಗ ಇಲ್ಲ. ನಾವು ಉತ್ಪಾದನೆಯಲ್ಲಿ ಗೆದ್ರೆ ಮಾರಾಟ ಮಾಡೋದು ಅನುಕೂಲ. ಅದಕ್ಕೆ ನಮ್ಮ ಬಯಸಿ ಮೇಲೆ ಒಂದು ಗಾದೆ ಹೇಳ್ತೀವಿ ಸಾಮಾನ್ಯ ಮಾತಾಡುವಾಗ, ಕೊಟ್ಟವನು ಇಸ್ಕೊಂಡವನು. ನಾನು ರೈತ ಕುಟುಂಬದಿಂದ ಬಂದಿರಂತವನೇ, ಹಾಗಾಗಿ ನಾನೊಬ್ಬ ರೈತನ ಕುಟುಂಬದಿಂದ ಬಂದು ನನ್ನ ಮನಸಾರೆ ಮಾತಾಡ್ತಾ ಇದ್ದೀನಿ. ನಾವು ಬೆಳೆದವ್ರು ಏನಿದೀವಲ್ಲ, ನಾವು ಕೋಡಗಿಗಳಾಗಿದ್ದೀವಿ, ಮಾರಿದವ್ರು ಇರ್ಬದ್ರುಗಳಾಗಿದ್ದಾರೆ. ಇದು ಕಟು ಸತ್ಯ, ಕಟು ವಾಸ್ತವ. ಬೆಳೆದವನಿಗೆ ಸಿಕ್ತಿರೋದು 3 ಕಾಸು, ಮಾರಿದವನು ಸಿಕ್ತಿರೋದು 100 ಕಾಸು. ಇವತ್ತು ನವಣೆ, ಸಾವೆ, ಊದ್ಲು, ಕೊರಲೆ, ಬರ್ಗ, ಜೋಳ, ಸಜ್ಜೆ ಬಹಳ ಬೆಳೆಯೋದ್ರೆಲ್ಲ ಸಹಿ. ನಾವು ಇವತ್ತು ಕೃಷಿ ಆಗ್ಲಿ, ತೋಟಗಾರಿಕೆ ಆಗ್ಲಿ, ರೇಷ್ಮೆ ಕೃಷಿ ಆಗ್ಲಿ, ಪಶುಸಂಗೋಪನೆ ಆಗ್ಲಿ, ಆಡು ಕೃಷಿ ಆಗ್ಲಿ, ಇನ್ನು ಮೇಕೆ ಕೃಷಿ ಆಗ್ಲಿ, ಹಂದಿ ಸಾಕಾಣಿಕೆ ಆಗ್ಲಿ, ಮೊಲ ಸಾಕಾಣಿಕೆ ಆಗ್ಲಿ, ಅಣಬೆ ಕೃಷಿ ಆಗ್ಲಿ, ಜೇನು ಕೃಷಿ ಆಗ್ಲಿ, ಇನ್ನೂ ಯಾವ್ಯಾವಿದೆ ಅದನ್ನೆಲ್ಲಾನು ಬೇಕಾದ್ರೆ ಪಟ್ಟಿ ಮಾಡೋಣ. ಇದು ಎಲ್ಲರೂ ನಾವು ಆಳವಾಗಿ ನೋಡಿದ್ರೆ ರೈತ, ಕೃಷಿಕ, ಉತ್ಪಾದಕ ಬೆಳೆದ್ರಲ್ಲಿ ಗೆಲ್ತಾ ಇದೀವಿ.
ಉತ್ಪಾದನೆ ಗೆಲ್ತಾ ಇದೀವಿ, ಇಳುವರಿ ತೆಗೆದಲ್ಲಿ ಗೆಲ್ತಾ ಇದೀವಿ. ಆದ್ರೆ ಕಟು ಸತ್ಯ, ಮಾರುಕಟ್ಟೆಯಲ್ಲಿ ಸೋಲ್ತಾ ಇದೀವಿ. ನಾವು ನಿಜವಾಗಿ ಗೆಲ್ಬೇಕಾಗಿರೋದು ಹೊಲಗಳಲ್ಲ, ನಾವು ನಿಜವಾಗಿ ಗೆಲ್ಬೇಕಾಗಿರೋದು ತೋಟಗಳಲ್ಲ, ನಾವು ನಿಜವಾಗಿ ಗೆಲ್ಬೇಕಾಗಿರೋದು ಗದ್ದೆಗಳಲ್ಲ, ಬದಲಾಗಿ ಮಾರುಕಟ್ಟೆಯಲ್ಲಿ ಗೆಲ್ಲಬೇಕು. ಇವತ್ತು ಯುವಕರು ಅಥವಾ ಗ್ರಾಮೀಣ ಪ್ರದೇಶದ ಬಹುಸಂಖ್ಯೆ ಯಾಕೆ ನಗರದತ್ತ ವಾಲ್ತಾ ಇದ್ದಾರೆ? ಕೃಷಿ ಲಾಭದಾಯಕ ಆಗ್ತಾ ಇಲ್ಲ. ಕೃಷಿ ಲಾಭದಾಯಕನೇ, ಆದ್ರೆ ನಮ್ಗೆ ಲಾಭದಾಯಕ ಮಾಡ್ಕೊಳ್ಳಂತ ಜ್ಞಾನ ಹಿಡಿತ ನಮ್ಗೆ ಇನ್ನೂ ಸಿಕ್ಕಿಲ್ಲ. ಇವತ್ತು ನಾವು ಎಲ್ಲಿವರೆಗೆ ಮಾರುಕಟ್ಟೆ ಹಿಡಿತ ಸಾಧಿಸಲ್ವೋ ಅಲ್ಲಿವರೆಗೂ ಯಾವುದೇ ತಂತ್ರಜ್ಞಾನ ಬರಲಿ, ಯಾವುದೇ ಸಂಶೋಧನೆ ಆದ್ರೂ ಕೇವಲ ಇಳುವರಿಯನ್ನ ಹೆಚ್ಚು ಮಾಡೋದ್ರಲ್ಲಿ ಮಾತ್ರ ನಾವು ಯಶಸ್ವಿ ಆಗ್ತೇವೆ ವಿನಃ ಕೃಷಿ ಕ್ಷೇತ್ರದಲ್ಲಿ ಎಷ್ಟು ಸಂಪತ್ತು ಯಾವುದೇ ಕ್ಷೇತ್ರದಲ್ಲಿ ಇಲ್ಲ. ಆದರೆ ದಯವಿಟ್ಟು ಕೇಳಿಸ್ಕೊಳ್ಳಿ, ಬೆಳೆಯುವನನ್ನು ಹೊರತುಪಡಿಸಿ, ಅರ್ಥ ಆಯ್ತು ಅಂತ ಭಾವಿಸಿದ್ದೇನೆ. ಕೃಷಿ ಕ್ಷೇತ್ರದಲ್ಲಿರಷ್ಟು ಸಂಪತ್ತು ಯಾವುದೇ ಕ್ಷೇತ್ರದಲ್ಲಿಲ್ಲ. ಬೆವರು ಸುರಿಸುವವನನ್ನು ಹೊರತುಪಡಿಸಿ, ಆ ಬೆಳೆಯವನ್ನ ಬಿಟ್ಟು, ಬೆವರು ಸುರಿಸೋವನ್ನ ಬಿಟ್ಟು ಬೇರೆಯವ್ರು ಎಲ್ಲರಿಗೂ ಅಗಾಧವಾದಂತ ಸಂಪತ್ತಿದೆ. ಇವತ್ತು ಈಗಲೇ ಹೋಗಿ ನೋಡೋಣ ಬನ್ನಿ, ನಾವು ಬೆಳೀತಿರಂತ ಬೆಳೆಗಳನ್ನ ಬೆಳೀತಿರೋರ್ಗೆ ಎಷ್ಟು ಕಾಸು ಸಿಗ್ತಿದೆ, ಇದನ್ನ ಖರೀದಿ ಮಾಡಿ ಮಾರ್ತಿರೋರ್ಗೆ ಎಷ್ಟು ಕಾಸು ಸಿಗ್ತಿದೆ, ಸಂಸ್ಕರಣೆ ಮಾಡ್ತಿರೋರ್ಗೆ ಎಷ್ಟು ಕಾಸು ಸಿಗ್ತಾ ಇದೆ, ರಫ್ತು ಮಾಡ್ತಿರೋರ್ಗೆ ಎಷ್ಟು ಕಾಸು ಸಿಗ್ತಾ ಇದೆ, ಬ್ರ್ಯಾಂಡ್ ಅನ್ನ ಮಾಡಿರೋರ್ಗೆ ಎಷ್ಟು ಕಾಸು ಸಿಗ್ತಾ ಇದೆ. ನಮಗ್ ಸಿಗ್ತಿರೋದು 3, ಅವ್ರಿಗೆ ಸಿಗ್ತಿರೋದು. ಈ ನಿಟ್ಟಿನಲ್ಲಿ ಜಾಗೃತಿ ಮೂಡಿಸ್ಲಿಕ್ಕೆ ಬಂದಿನ ಸುಮ್ಮನೆ ಬಂದು ಮಾತಾಡಂತ ವ್ಯಕ್ತಿ ಅಲ್ಲ, ಪ್ರೇರೇಪಣೆ ಮಾಡಿ ಬಂದಿರೋಂಥದ್ದು, ನಿಮ್ಮ ಹುರಿದುಂಬಿಸ್ಲಿಕ್ಕೆ ಬಂದಿರೋಂಥದ್ದು, ಮಾರುಕಟ್ಟೆ ಹಿಡಿತ ಸಾಧಿಸಿ ಅಂತ ಹೇಳಲಿಕ್ಕೆ ಬಂದಿದೆ. ಒಟ್ಟಾರೆ ಇಂದು ನಡೆದ ಸಿರಿಧಾನ್ಯ ಸಿರಿ ವಿಚಾರಣಾ ಸಂಕಿರಣದಲ್ಲಿ ಮಾತನಾಡಿದ ಕೃಷಿ ನಿರ್ದೇಶಕ ಸಿಎಸ್ ಈಶ್ವರ್ ಮಾತನಾಡಿ, ಪ್ರಸ್ತುತ ಜೀವನ ಶೈಲಿಯಲ್ಲಿ ಪೌಷ್ಟಿಕ ಆಹಾರ ಪದ್ಧತಿ ನಂಬಿತ ದೂರವಾದ ಕಾರಣ ಇವತ್ತಿನ ಬಿಪಿ, ಶುಗರ್ನಂತಹ ಕಾಯಿಲೆಗಳು ತಾಂಡವವಾಡುತ್ತಿವೆ. ಇಂತಹ ಕಾಯಿಲೆಗಳಿಗೆ ಕಡಿವಾಣ ಹಾಕಲು ಸಿರಿಧಾನ್ಯ ಬೆಳೆಗಳನ್ನು ಬಳಸುವುದು ಹೆಚ್ಚಾಗಬೇಕು. ಆ ನಿಟ್ಟಿನಲ್ಲಿ ನಮ್ಮ ತಾಲೂಕಿನಲ್ಲಿ ಹೆಚ್ಚು ಸಿರಿಧಾನ್ಯಗಳನ್ನು ಬೆಳೆಯಲಾಗುತ್ತಿದೆ, ಜೊತೆಗೆ ಬಳಸಲಾಗುತ್ತಿದೆ ಎಂದು ಈ ಸಂದರ್ಭದಲ್ಲಿ ತಿಳಿಸಿದ್ದಾರೆ. ಇನ್ನು ಈ ವೇಳೆ ಹಲವು ಗಣ್ಯರು, ವಿವಿಧ ಇಲಾಖೆ ಅಧಿಕಾರಿಗಳು ಭಾಗವಹಿಸಿದ್ದು, ನೂರಾರು ಸಂಖ್ಯೆಯಲ್ಲಿ ರೈತರು ಭಾಗವಹಿಸಿದ್ದಾರೆ.